ಯುದ್ಧ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಿದ್ರೂ ಕರುನಾಡ ಜನರ ಬದುಕನ್ನೇ ಕೊಲ್ತಿದೆ. ಕೈಮಗ್ಗದ ಕಚ್ಚಾ ವಸ್ತುಗಳು ದುಬಾರಿಯಾಗಿ ನೇಕಾರರು ಕಂಗಾಲಾಗಿದ್ರೆ ಬೇಡಿಕೆ ಕುಸಿತದಿಂದ ತರಕಾರಿ ಕುಳಿತಿದೆ. ಇದರ ಮಧ್ಯೆ ಸೌದೆ ಒಲೆ ಬಳಸೋರಿಗೆ ಆತಂಕ ಎದುರಾಗಿದೆ. ಮಗ್ಗಗಳು ತಿರುಗ್ತಾ ಇಲ್ಲ, ನೇಕಾರರ ರೆಟ್ಟೆಗೆ ಕೆಲಸ ಇಲ್ಲ, ತರಕಾರಿ ಕೇಳೋರಿಲ್ಲ, ಅಡುಗೆ ಎಣ್ಣೆ ಬೆಲೆ ಕೇಳಿದ್ರೇನೆ ಸುಡ್ತಾ ಇದೆ. ಸೌದೆ ಬೆಲೆಯೂ ದುಬಾರಿ. ಈ ಸಮಸ್ಯೆಗಳಿಗೆ ಕಾರಣವೇ ಸಿಲಿಂಡರ್ ಸಮಸ್ಯೆ. ಸಿಲಿಂಡರ್ ಬರಸಿಡಿಲು, ನೇಕಾರರ ಬದುಕು ಮೂರಾಬಟ್ಟೆ. ಯುದ್ಧದ ನೆಪ, ಕಚ್ಚಾ ವಸ್ತು ಬೆಲೆ ಏರಿಕೆ, ಕೈಮಗ್ಗಕ್ಕೆ ಆಘಾತ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದಾಗಿ ಬೆಳಗಾವಿ ನೇಕಾರರಿಗೂ ಹೊಡೆತ ಬಿದ್ದಿದೆ. ಯುದ್ಧದ ನೆಪದಲ್ಲಿ ಕಚ್ಚಾ ವಸ್ತುಗಳ ಬೆಲೆ ದಿಢೀರ್ ಏರಿಕೆಯಾಗಿದೆ. ಸೀರೆಗೆ ಬಳಸೋ ಕಚ್ಚಾ ಸಾಮಗ್ರಿಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಇದರಿಂದಾಗಿ ಮೆಟಾಲಿಕ್ ಜರಿ, ಪಾಲಿಯೆಸ್ಟರ್ ಬೆಲೆ ಏರಿಕೆಯಾಗಿದೆ. ಕೆಜಿ ಮೆಟಾಲಿಕ್ ಜರಿ 60 ರೂಪಾಯಿ ಹೆಚ್ಚಳವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 28,000 ಮಗ್ಗಗಳಿವೆ. ನಗರದಲ್ಲಿ 12,000ಕ್ಕೂ ಹೆಚ್ಚು ಮಗ್ಗಗಳಿದ್ದು ನೇಕಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಎಫೆಕ್ಟ್ ಇವಾಗ ಕುಂದಾನಗರಿ ಬೆಳಗಾವಿಯ ನೇಕಾರರಿಗೂ ಕೂಡ ತಡ್ತಾ ಇರುವಂತದ್ದು. ಇಲ್ಲಿ ಬೆಲೆ ಏರಿಕೆಯ ಆತಂಕ, ಭೀತಿಯ ಜೊತೆಗೆ ಸಾಕಷ್ಟು ತೊಂದರೆಯನ್ನ ನೇಕಾರರು ಅನುಭವಿಸ್ತಾ ಇರುವಂತದ್ದು. ನಾನೀಗ ಜರಿ ಏನ್ ರೆಡಿ ಮಾಡ್ತಾರೆ ಆ ಜರಿ ಘಟಕದಲ್ಲೇ ಇರುವಂತದ್ದು. ಈಗ ಯುದ್ಧದ ಪರಿಣಾಮವಾಗಿ ಸಡನ್ ಆಗಿ ರೇಟನ್ನು ಜಂಪ್ ಮಾಡಿದ್ದಾರೆ. ಮೆಟಾಲಿಕ್ ಫಿಲ್ಮ್ಗೆ 60 ರೂಪಾಯಿ ಮತ್ತು ಪಾಲಿಸ್ಟರ್ಗೆ 40 ರೂಪಾಯಿ ರೇಟ್ ಹೆಚ್ಚಾಗಿರೋದ್ರಿಂದ ಕೆಜಿಗೆ ಇದು ಬಹಳ ಹೊರೆ ಬೀಳ್ತಾ ಇದೆ. ಸಮರ ಸಂಘರ್ಷದಿಂದ ಹಲವು ಹೋಟೆಲ್ಗಳು ಬಂದಾಗಿವೆ. ಹೀಗಾಗಿ ತರಕಾರಿ ಖರೀದಿಸೋರು ಇಲ್ಲದೆ ಬೆಲೆ ಕುಸಿತಗೊಂಡಿದೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬೀನ್ಸ್, ಕ್ಯಾಬೇಜ್, ಹೂಕೋಸು, ಕ್ಯಾಪ್ಸಿಕಂ, ಬಜ್ಜಿ, ಮೆಣಸಿನಕಾಯಿ, ಸ್ವೀಟ್ ಕಾರ್ನ್ಗಳು ಖರೀದಿಸೋರಿಲ್ಲದೆ ಕುಳಿತಾ ಇವೆ. ಯುದ್ಧದ ಬಿಸಿಗೆ ಅಡುಗೆ ಎಣ್ಣೆ ದರವೇ ಕೊತ ಕುದಿತಾ ಇದೆ. ರಾಯಚೂರಿನ ರಿಟೇಲ್ ಮಳಿಗೆಗಳಲ್ಲಿ 1 ಕೆಜಿ ಎಣ್ಣೆಗೆ 15 ರಿಂದ 20 ರೂಪಾಯಿ ಹೆಚ್ಚಳವಾಗಿದೆ. ಹೋಲ್ಸೇಲ್ನಲ್ಲಿ 1 ಕೆಜಿಗೆ 8 ರಿಂದ 10 ರೂಪಾಯಿ ಹೆಚ್ಚಳವಾಗಿದೆ. ಅಡುಗೆ ಎಣ್ಣೆಯ ರೇಟ್ ಕೂಡ ಹೆಚ್ಚಾಗಿರುವಂಥದ್ದು. ಎಲ್ಲೊಂದ್ ಕಡೆ ಗ್ರಾಹಕರು ಎಲ್ಲೊಂದ್ ಕಡೆ ಆತಂಕ ಪಡುವ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪಾಮ್ ಆಯಿಲ್ ಆಯಿತು, ಸನ್ಫ್ಲವರ್ ಆಯಿಲ್ ಆಯಿತು, 10 ಲೀಟರ್ ಬಾಸಿ 80 ರಿಂದ 100 ರೂಪಾಯಿ ತನಕ ಜಾಸ್ತಿ ಆಗಿದೆ. ಪರ್ ಲೀಟರ್ 8 to 10 ರೂಪಾಯಿ ಜಾಸ್ತಿ ಆಗಿದೆ. ಸಿಲಿಂಡರ್ಗೆ ಸೌದೆ ಸವಾಲು, ಕಟ್ಟಿಗೆ ಬೆಲೆಯೂ ದುಪ್ಪಟ್ಟು. ಅಡುಗೆ ಅನಿಲ ಸಮಸ್ಯೆಯಾಗ್ತಿದ್ದಂತೆ ಹಲವರು ಸೌದೆ ಒಲೆಗೆ ಮುಂದಾಗ್ತಾ ಇದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಸೌದೆ ಡಿಪೋದವರು ಕಟ್ಟಿಗೆ ಬೆಲೆ ಹೆಚ್ಚಿಸಿದ್ದಾರೆ. ಗದಗದಲ್ಲಿ ಈ ಹಿಂದೆ 1 ಕ್ವಿಂಟಾಲ್ ಸೌದೆಗೆ 250 ರೂಪಾಯಿ ಇದ್ದ ಬೆಲೆ ಈಗ 400 ರಿಂದ 450 ರೂಪಾಯಿಗೆ ಏರಿಕೆಯಾಗಿದೆ. ಸೌದೆ ಒಲೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಈಗ ಇನ್ನೊಂದು 2 ದಿವಸ ಅಂದ್ರೆ ಸಮಸ್ಯೆ ಭಾಳ ಸರ್. ಕಟ್ಟಿಗೆ ಸಿಗೋಲ್ಲ ಸರ್, ಅವು ಸಮಸ್ಯೆ ಆಗೈತಿ. ಮತ್ತು ರೇಟ್ ಜಂಪ್ ಆಗೈತೆ. 4 ರೂಪಾಯಿ 5 ರೂಪಾಯಿ 6 ರೂಪಾಯಿ ಏನಿಲ್ಲ ಸರ್, ಅಷ್ಟ್ರ ಮೇಲೆ ಹೊಂಟಿವಿ ನಾವು. ಅತಿಯಾಗಿ ಸೌದೆ ಬಳಸಿದ್ರೆ ಕ್ಯಾನ್ಸರ್ ಆತಂಕ. ರಾಜ್ಯದಾದ್ಯಂತ ಜನ ಮತ್ತೆ ಸೌದೆ ಒಲೆಯತ್ತ ವಾಲ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಆಘಾತಕಾರಿ ವಿಚಾರವೊಂದನ್ನ ತಜ್ಞರು ಬಿಚ್ಚಿಟ್ಟಿದ್ದಾರೆ. ಸೌದೆ ಒಲೆಯಿಂದ ಬರೋ ಹೊಗೆ ಕ್ಯಾನ್ಸರ್ ಅಷ್ಟೇ ಅಲ್ಲ, ಇತರೆ ಆರೋಗ್ಯ ಸಮಸ್ಯೆಗಳಿಗೂ ಕಾರಣವಾಗುತ್ತಂತೆ. ಇನ್ನು ಸೌದೆ ಒಲೆಯನ್ನ ಸುದೀರ್ಘವಾಗಿ ಬಳಸಿದ್ರೆ ಲಂಗ್ಸ್ ಕ್ಯಾನ್ಸರ್, ಟಿಬಿ, ಹೊಟ್ಟೆ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆಯಂತೆ. ಸೌದೆ ಒಲೆ ಆರೋಗ್ಯಕ್ಕೆ ಒಬ್ಬರತಕ್ಕಂಥ ಹೊಗೆ ಆರೋಗ್ಯಕ್ಕೆ ಹಾನಿಕರ, ಇದರಲ್ಲಿ 2 ಮಾತಿಲ್ಲ. ಒಂದೇನಂದ್ರೆ ಸೌದೆ ಹೊಗೆಯಿಂದ ಕ್ಯಾನ್ಸರ್ ಡೆವಲಪ್ ಆಗೋದು 1 ವಾರ 2 ವಾರ ಅಥವಾ 1 ತಿಂಗಳ ಎಕ್ಸ್ಪೋಜರ್ಗಳಲ್ಲಿ ಆಗಲ್ಲ. ಅದು ವರ್ಷಗಳ ಗಟ್ಟಲೆ ಆಗಬೇಕಾಗ್ತದೆ. ಸೊ ವರ್ಷಗಳ ಗಟ್ಟಲೆ ಆದಾಗ ಕ್ಯಾನ್ಸರ್ ಅಂತಾನೆ ಅಲ್ಲ, ಬೇರೆ ಬೇರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳು ಯಾವುದೇ ಬಗೆ ಆಗಲಿ ಸರಿಯಲ್ಲ. ಸೌದೆ ಒಳಗೆ ಯೂಸ್ ಮಾಡದಿರೋದು ಒಳ್ಳೇದೇ. ಯಾಕಂದರೆ ಇದು ಹೇಳ್ದಂಗೆ ಕ್ಯಾನ್ಸರ್ ಒಂದೇ ಅಲ್ಲ, ಬೇರೆ ಎಲ್ಲ ಥರದ ರೆಸ್ಪಿರೇಟರಿ ಡಿಸೀಸಸ್ ಆಗ್ಬೋದು. COPD ಆಗ್ಬೋದು, ಆಸ್ಮಾ ಆಗ್ಬೋದು, ವೀಸಿಂಗ್ ಆಗ್ಬೋದು. ನೀವಾಗಲೇ ಹೇಳ್ದಂಗೆ ನಮ್ಮ ಬ್ಯಾಂಗ್ಳೂರಿರೋ ಪೊಲ್ಯೂಷನ್ಗೆ ಇದು ಇಟ್ ವಿಲ್ ಆ್ಯಡ್ ಟು ಇಟ್. ಯುದ್ಧ ದೂರದಲ್ಲೆಲ್ಲೋ ನಡೆದ್ರೂ ಅದರ ಎಫೆಕ್ಟ್ ಕರುನಾಡಿಗೆ ತಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.